ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡತಿ ಲಾಕ್ಸ್. ಫ್ರೆಂಡ್ಸ್, ಇವತ್ತು ಮಗನ್ನ ಹಾಸ್ಟೆಲ್ಗೆ ಬಿಡಬೇಕು. ಸೊ ಹಿಂದಿನ ದಿವಸನೇ ಪ್ಯಾಕಿಂಗು ಎಲ್ಲ ರೆಡಿಯಾಗಿದೆ. ಈಗ ಎಕ್ಸಾಕ್ಟು 3 ಗಂಟೆಗೆ ನಾನಿದ್ದೆ. 3 ಗಂಟೆಗೆ ನಾನೆದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಸೊ ಮಕ್ಕಳನ್ನು ಎಬ್ಬರಿಸಿದೆ. ಸೊ ಮಕ್ಕಳು ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಮಲ್ಕೊಂಡಿದ್ದಾರೆ. ಈಗ 3:15 ಆಗಿದೆ. ಸೊ ಬೆಳಗಿನ ಜಾವ ನಿದ್ದೆ ಅಲ್ವಾ, ಸೊ ಅವ್ರು ಮಲಗಿರಲಿ, ನಾವು ಲಗೇಜ್ ಎಲ್ಲ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ತಾ ಇದ್ದೀವಿ. ನಾವು ಕಾರಲ್ಲೇ ಡೈರೆಕ್ಟು ಮಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಸೊ ಕೆಲವರು ಹೇಳಿದ್ರು ತುಂಬ ಘಾಟಿ ಸೆಕ್ಷನ್ನು, ಮಳೆ ಬಂದು ಇದಾಗಿದೆ, ಮಣ್ಣು ಬೇರೆ ಕುಸಿತಾ ಇದೆ, ಬೇಡ ಬಸ್ಸಿಗೆ ಹೋಗಿ, ನೀವು ಡೈರೆಕ್ಟು ಗಾಡಿ ಇರೋದ್ರಿಂದ ಬಸ್ಸಿಗೆ ಹೋಗಿ ಅಂದರು. ಸೊ ನಾವು ಹಾಸನ್ಗೆ ಹೋಗಿ ಹಾಸನಲ್ಲಿ ಪಾರ್ಕಿಂಗ್ ಮಾಡಿ ನಾವು ಹಾಸನಿಂದ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಸನಿಂದ ಬೆಳಗಿನ ಜಾವ 4:45ಗೆ ಬಸ್ಸಿದೆ ಡೈರೆಕ್ಟು. ಸೊ ಅದಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಈಗ ನಾನು ಕೂಡ ರೆಡಿ ಆದೆ. ಇನ್ನೇನು ಒಂದು 10 ನಿಮಿಷ ಮನೆ ಬಿಟ್ಬಿಡ್ತೀವಿ. ಅವರು ಕೂಡ ಎಲ್ಲ ಎದ್ರು, ಮಕ್ಕಳು ಕೂಡ. ಸೊ ಅವರಿಗೆ ನಿದ್ದೆ ಸರಿ ಇಲ್ಲ, ಆದರೂ ಕೂಡ ಏನೂ ಮಾಡೋಂಗಿಲ್ಲ, ಬಸ್ಸಲ್ಲಿ ಹೋಗ್ತಾ ಹೋಗ್ತಾ ಮಲ್ಕೊಳ್ರಂತೆ ಅಂತ ಹೇಳಿ ಎಬ್ಬರಿಸ್ಕೊಂಡಿದ್ದೀವಿ ಗೈಸ್. ಈಗ ಎಲ್ಲ ರೆಡಿ ಆಯಿತು. ತುಂಬ ಅಂದರೆ ತುಂಬಾ ಬೇಜಾರು, ಕಳಿಸ್ಬೇಕಲ್ಲ ಅನ್ನೋದೇ ಬೇಜಾರು. ಈಗ ಮನೆಯಿಂದ ಹೊರಟ್ವಿ. ಮನೆಯಿಂದ ಒಂದು 1/2 ಅವರ್ ಸಾಕು ನಮಗೆ ಹೊರಡೋದಕ್ಕೆ ಬಸ್ ಸ್ಟ್ಯಾಂಡಿಗೆ. ಸೊ ಬೇಗನೆ ರೀಚ್ ಆಗ್ತೀವಿ. ಸೊ ಅವ್ರಿಗೂ ಮಕ್ಳಿಗೂ ಕೂಡ ನಿದ್ದೆ ಬರ್ತಾಯಿತ್ತು ಅಂದರು, ಅದಕ್ಕೆ ಹಿಂದೆನೇ ಮಲ್ಕೊಳ್ರಪ್ಪ ಕಾರಲ್ಲಿ ಅಂತ ಹಂಗೆ ಹಿಂದ್ಗಡೆ ಬಿಟ್ಟಿದ್ವಿ. ನಾನಂತೂ ಫುಲ್ಲು ನೈಟ್ ನಿದ್ದೆ ಮಾಡಿಲ್ಲ. ನಂಗೆ ನಿದ್ರೆನೇ ಬರಲಿಲ್ಲ ಆ್ಯಕ್ಚುಲಿ, ಏಕೆಂದರೆ ಸ್ವಲ್ಪ ಭಾಳಷ್ಟು ದುಃಖ ಆಗ್ತಿತ್ತು, ಬಿಟ್ಟು ಬರಬೇಕಲ್ಲ ಅಂತ. ಯಾವುದೇ ತಿರುಗಾದರೂ ಸಹಜ ಅಲ್ವಾ ಅದು. ಸೊ ಅದರಲ್ಲೂ ಎಸ್ಪೆಷಲಿ ತುಂಬ ಅಟ್ಯಾಚ್ಮೆಂಟ್ ಇದ್ದು, ತುಂಬ ವರ್ಷಗಳಿಂದನೂ ಜೊತೆಗಿದ್ದು, ಯಾವಾಗಲೂ ಬಿಟ್ಟಿಲ್ಲ ಅಂದವ್ರಿಗೆ ಭಾಳಷ್ಟು ಕಷ್ಟ ಆಗುತ್ತೆ. ಇದು ನನ್ನ ಒಂದು ಸ್ವಂತ ಅನುಭವದಲ್ಲಿ ಹೇಳ್ತಾ ಇರೋದು. ನನಗಿಷ್ಟು ಕಷ್ಟ ಆಗುತ್ತೆ ಅನ್ನೋದಾಗಿದ್ದರೆ ನಿಜವಾಗ್ಲೂ ನಾನು ಇದಕ್ಕೆ ಮನಸ್ಸು ಮಾಡ್ತಿರ್ಲಿಲ್ಲ. ಸೊ ನಮಗಿಂತ ಹೆಚ್ಚಾಗಿ ಅವನು ಸ್ವಲ್ಪ ಖುಷಿಯಾಗಿದ್ದಾನೆ. ಯಾಕಂದರೆ ಅವನೇನಾದರೂ ಸ್ವಲ್ಪ ಡಲ್ಲಾಗಿದ್ದು, ನಾನು ಹೋಗಲ್ಲ ಅಂದರೆ ನಾವು ಸೀರಿಯಸ್ಲಿ ದುಡ್ಡು ಹೋದ್ರೂ ಪರವಾಗಿರಲಿಲ್ಲ, ಕಳಿಸ್ತಾನೆ ಇರಲಿಲ್ಲ. ಫ್ರೆಂಡ್ಸ್, ಹಾಸನಿಗೆ ರೀಚ್ ಆದ್ವಿ. ಇನ್ನೇನು ಒಂದು 10 ನಿಮಿಷ ಬಸ್ ಸ್ಟ್ಯಾಂಡಿಗೆಲ್ಲ ಹೋಗ್ಬಿಡ್ತೀವಿ. ಈಗ ಮಳೆ ಏನೂ ಇಲ್ಲ ಇವತ್ತು ಸದ್ಯಕ್ಕೆ. ಸೊ ಮಂಗಳೂರಲ್ಲಿ ಹೆಂಗೋ ಗೊತ್ತಿಲ್ಲ, ಬಟ್ ಹಾಸನಲ್ಲಂತೂ ಸದ್ಯಕ್ಕೆ ಮಳೆ ಇಲ್ಲ. ಇನ್ನೇನು ಬಸ್ ಸ್ಟ್ಯಾಂಡ್ ಹತ್ರನೂ ಬಂದ್ವಿ. ಇದು ಬಸ್ಸು ಟೈಮಿಂಗ್ಸು ಕರೆಕ್ಟಾಗಿ ಎಕ್ಸಾಕ್ಟು 5 ಗಂಟೆಗೆ 10 ನಿಮಿಷ ಇದ್ದನಾಗೆ ಹೊರಟ್ಬಿಡ್ತಾನೆ ಅವನು. ಅಂದರೆ ಅದು ಬಸ್ ಸ್ಟ್ಯಾಂಡಲ್ಲೇ ಉಳ್ಕೊಂಡಿರುತ್ತೆ, ಚನ್ನರಾಯಪಟ್ಟಣ ಡಿಪೋ ಗಾಡಿ. ಸೊ ಸ್ಟಾರ್ಟಿಂಗಿಂದನೇ ಇಲ್ಲಿಂದನೇ ಹೊರಡೋದು, ಹಾಸನಿಂದನೇ. ಅದು ಮಂಗಳೂರಿಗೆಲ್ಲ ಕರೆಕ್ಟಾಗಿ 9-9:15ಗೆಲ್ಲ ರೀಚ್ ಆಗಿಬಿಡುತ್ತೆ. ಸೊ ನಾವು ಮಂಗಳೂರಿಂದ ಸ್ವಲ್ಪ ಇನ್ನೂ ಈಚೆನೆ. ಸೊ ಹಾಗಾಗಿ ನಾವು 7-8:45ಗೆಲ್ಲ ರೀಚ್ ಆಗಿಬಿಡ್ತೀವಿ ಅಲ್ಲಿಗೆ. ಈಗ ಗಾಡಿ ಇಲ್ಲೇ ಪಾರ್ಕಿಂಗ್ ಮಾಡ್ತೀವಿ ಗೈಸ್. ನಾವು ಡೈರೆಕ್ಟು ಗಾಡಿಲೇ ಹೋಗಬೇಕು ಅಂತ, ಲಗೇಜ್ ತುಂಬ ಇತ್ತು ಅಂತ ನಾವು ಗಾಡಿಲೇ ಹೋಗಬೇಕು, ಕಾರಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಯಾಕಂದರೆ ಅವನಿಗೂ ಕೂಡ ಅವನು ತುಂಬ ಲಗೇಜ್ ತಗೊಂಡಿದ್ದ. ಅವನಿಗೂ ಕೂಡ ಹೊರಗಡೆ ಅಲ್ಲಿ ಸ್ವಲ್ಪ ತೋರಿಸ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ. ಅವನಿಗೂ ಮತ್ತು ಇನ್ನು 6 ತಿಂಗಳು ಔಟ್ಸೈಡು ಅಂತ ಬಿಡೋದು. ಸೊ ಹಾಗಾಗಿ ಅವನಿಗೂ ಒಂದು ಮೈಂಡು ಫ್ರೀ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ತುಂಬ ಜನ ಇಲ್ಲ ಬೇಡ, ಮಳೆ ಬೇರೆ ಬರ್ತಾಯಿದೆ, ನೀವು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ಅಂತೇಳಿ ಅಂದರು. ಗೈಸ್, ಬಸ್ ಸ್ಟಾಪಿಗೆ ಬಂದು ನಾವು ಕಾರ್ ಪಾರ್ಕಿಂಗ್ ಮಾಡಿ ಲಗೇಜ್ ಎಲ್ಲ ಇಟ್ಕೊಂಡ್ವಿ, ಬಸ್ಸಲ್ಲಿ ಕೂತ್ಕೊಂಡಿದ್ವಿ ಗೈಸ್ ನಾವೀಗ. ಈಗ ನಮಗೂ ಬೇಗ ಬಂದಿರೋದ್ರಿಂದ ಒಂದು 4 ಸೀಟ್ ಸಿಕ್ತು. ಎಲ್ಲ ಆಲ್ರೆಡಿ ಫುಲ್ ಆಗಿಬಿಟ್ಟಿತ್ತು. ಎಲ್ಲ ಇವತ್ತೇ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರೋದು. ಸಾಮಾನ್ಯ ಮಂಗಳೂರು ಸೈಡೆಲ್ಲ ಇವತ್ತೇ ಓಪನ್ ಆಗಿರೋದು. ಸೊ ಹಾಗಾಗಿ ಮಕ್ಕಳು, ಅದರಲ್ಲೂ ಎಸ್ಪೆಷಲಿ ಹೈಸ್ಕೂಲ್ ಮಕ್ಕಳಿಗೆ ಇವತ್ತಿಂದನೇ ಶುರುವಾಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲೆಲ್ಲ ಬರೀ ಮಕ್ಕಳು ಮತ್ತು ಪೇರೆಂಟ್ಸೇ ಇರೋದು. ಗೈಸ್ ಹೊರಡ್ತೀವಿ ಈಗ. ತುಂಬ ಜನ ಹಾಸನಿಂದ ಹಾಕಿದ್ದಾರೆ. ನಾವು ಬರ್ಬೇಕಾದ್ರೆ ತುಂಬ ಜನ ಸಿಗ್ತಿರ್ತಾರೆ. ಬಟ್ ನನ್ನ ಮಗನ ಸೇರಿಸಿರೋ ಶಾಲೆಗೆ ಎಲ್ಲ, ಅಲ್ಲಿ ಸುತ್ತಮುತ್ತ ಇರೋ ಬೇರೆ ಶಾಲೆಗಳಿಗೂ ತುಂಬ ಜನ ಹಾಕಿದ್ದಾರೆ. ಸೊ ನನ್ನ ಮಗನ ಸೇರಿಸಿರೋ ಜಾಗದಲ್ಲೂ ಕೂಡ ಹಾಸನರಾಗಿರ್ಬೋದು, ಸಕಲೇಶ್ಪುರದವರಾಗಿರ್ಬೋದು ತುಂಬ ಜನ ಇದ್ದಾರೆ. ಸೊ ಆ ಒಂದು ಧೈರ್ಯ ನನ್ನ ಮಗನಿಗೆ, ಅಂದರೆ ಈ ಸೈಡವರೆಲ್ಲ ತುಂಬ ಜನ ಇದ್ದಾರೆ, ಗೊತ್ತಿರೋರೆಲ್ಲ ಇದ್ದಾರೆ. ಸೊ ಹಾಗಾಗಿ ಅವನು ಸ್ವಲ್ಪ ಧೈರ್ಯವಾಗಿದ್ದಾನೆ, ನಮ್ಮ ಸೈಡವ್ರು ಇದ್ದಾರಲ್ಲ ಅಂತ. ಹಾಗೆ ನಾವು ಕೂಡ ಬಸ್ಸಲ್ಲಿ ಕೂತಿದ್ವಿ, ನಿದ್ದೆ ಮಾಡಿಬಿಟ್ಟಿದ್ವಿ. ನನ್ನ ಮಗ ಕೂಡ ಅದನ್ನು ಫೋಟೋ ತೆಗೆದಿದ್ದ. ಸೊ ಕ್ಯೂಟ್ ಅನ್ನಿಸ್ತು, ಅದನ್ನು ಕೂಡ ಅದಕ್ಕೆ ಶೇರ್ ಮಾಡಿದ್ದೀನಿ ಗೈಸ್ ನಾನು. ಮಕ್ಕಳು ನಮ್ಮ ಜೊತೆಗೆ ಇದ್ದಾಗ, ನಮ್ಮ ತೋಳಲ್ಲಿ, ನಮ್ಮ ಮಡ್ಲಲ್ಲಿ ಮಲಗಿದ್ದಾಗ ಜಗತ್ತೇ ನಮ್ಮ ಕೈಯಲ್ಲಿ ಇದೆಯೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಒಂದು ಕ್ಷಣ ಏನಾದರೂ ಅವರಿಲ್ಲ ಅಂತ ಅಂದ್ಕೊಂಡಾಗ ಆ ಜಗತ್ತಲ್ಲಿ ನಾವ್ಯಾಕಿದ್ದೀವಪ್ಪ ಅಂತ ಅನ್ನಿಸ್ಬಿಡುತ್ತೆ. ನಿಜವಾಗ್ಲೂ ತಾಯಿ ಫೀಲ್ ಅಂತ ಅದಕ್ಕೆ ಕರೆಯೋದು. ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ.
ನಿಜವಾಗ್ಲೂ ತಾಯಿದಿರಿಗೆ ಆಗೋಷ್ಟು ಸಂಕಟ ಮಕ್ಕಳಿಗೆ ಭಾರಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ. ಸೊ ಹಾಗೆ ಈಕ್ವಲಾಗಿ ತಂದೆದಿರು ಕೂಡ ಇಟ್ಕೊಂಡಿರ್ತಾರೆ. ಅದರಲ್ಲಿ ಹೆಚ್ಚಾಗಿ ಒಂದು 10 ಭಾಗ ತಾಯಿದಿರೇ ಇಟ್ಕೊಂಡಿರ್ತಾರೆ. ಸೊ ನನಗಂತೂ ಆ ಒಂದು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನಾನು ಎಷ್ಟೋ ಟೈಮ್ ಟಿ ವಿಗಳಲ್ಲೆಲ್ಲ ನೋಡ್ತಿರ್ತೇನೆ. ಚಿಕ್ಕ ವಯಸ್ಸು ಮಕ್ಳುಗಳೇನೋ ಅನಾಹುತಗಳಾಗಿರುತ್ತೆ. ಅವಾಗ ಆ ತಾಯಿ ತಂದೆ ಹೆಂಗೆ ಅದನ್ನು ನಾವು ತಡ್ಕೊಳ್ತಾರೆ ಅಂತ ನಾನು ಭಾಳಷ್ಟು ಯೋಚನೆ ಮಾಡ್ತೀನಿ ಗೈಸ್. ನಾವು ಜಸ್ಟ್ ಹಾಸ್ಟೆಲಿಗೆ ಬಿಟ್ಟಿರೋದಕ್ಕೆ ಇಷ್ಟು ನೋವಾಗ್ತಿದೆ. ಕೆಲವೊಂದು ಮಕ್ಕಳು ಅನಾಹುತದಲ್ಲಿ ಹೋಗಿರುತ್ತವಲ್ಲ, ಆ ಮಕ್ಕಳನ್ನ ಆ ಪೇರೆಂಟ್ಸು ಯಾವ ಥರ ಮರ್ತಿರ್ತಾರೆ, ಯಾವ ಥರ ತಡ್ಕೊಳ್ತಾರೆ. ನಿಜವಾಗ್ಲೂ ಅದೊಂದು ದೊಡ್ಡ ಆಘಾತಕಾರಿ ವಿಚಾರ ಅಂತಲೇ ಹೇಳ್ಬೋದು. ಈಗ ಸಕಲೇಶ್ಪುರ ಎಲ್ಲ ಬಿಟ್ಟು ಬಂದ್ವಿ. ಈಗ ಗೋಂಡ್ಯದಲ್ಲಿ ಟಿಫನಿಗೆ ನಿಲ್ಲಿಸಿದ್ದಾನೆ. ನಮಗೆ ಟಿಫನ್ಗೆ ಅಂತ ನಿಲ್ಸೋದು ಇದು ಒಂದೇ ಸೈಡು. ಸೊ ಬೇರೆ ಎಲ್ಲೂ ನಿಲ್ಲಿಸಲ್ಲ. ಸೊ ಹಾಗಾಗಿ ನಾವು ಟಿಫನ್ ಮಾಡ್ತಾಯಿದ್ದೀವಿ. ಅವನಿಗೆ ಇಡ್ಲಿ ವಡೆ ಅಂದರೆ ಭಾಳ ಇಷ್ಟ. ಅವನಿಗೆ ಇಡ್ಲಿ ವಡೆ ಬೇಕು ಅಂತ. ಹಾಗೆ ಚಿಕ್ಕವನು ಮಸಾಲೆ ದೋಸೆ ತೊಗೊಂಡಿದ್ದಾನೆ. ನಮ್ಮ ಮನೆಯವರು ನೀರು ದೋಸೆ, ನಾನು ಇಡ್ಲಿನೇ ತೊಗೊಂಡೆ. ಸೊ ಅವನಿಗೆ ಇಡ್ಲಿ ವಡೆ ಕೊಟ್ಟರಾಯ್ತು ಅಂತ. ನನಗೆ ಇಷ್ಟು ಬೇಗ ಟಿಫನ್ ಮಾಡಿ ಅಭ್ಯಾಸ ಇಲ್ಲ. ಸೊ ಆದ್ರೂ ಕೂಡ ಅವನು ಇದನ್ನೆಲ್ಲ ಅವನ ಜೊತೆಗೆ ತಿನ್ಬೋದು ಅಂತ ಇಡ್ಲಿ ತೊಗೊಂಡೆ. ಸೊ ತಿಂಡಿ ಅಷ್ಟಕ್ಕಷ್ಟೇ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನನ್ನ ಮಗ ದೊಡ್ಡವನು ವಡೆ ಮಾತ್ರ ತಿನ್ಕೊಂಡ, ಇಡ್ಲಿ ಅವ್ನು ತಿನ್ನಲಿಲ್ಲ. ಸ್ವಲ್ಪ ಹುಳಿಯಾಗಿದೆ ಮಮ್ಮಿ ಅಂತಲಂದ. ಸೊ ನಿಂಗೆ ಏನಾಗುತ್ತೆ ಅದೇ ತಿನ್ನಪ್ಪ ಅಂದ್ವಿ. ಈಗ ಟಿಫನ್ ಮಾಡಿ ಬೇರೆ ಕಡೆ ಹೋಟೆಲ್ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಇದು ನಾವು ಟಿಫನ್ ಮಾಡಿದ್ರೆ ಇಲ್ಲೇ ಮಾಡಬೇಕು. ಸೊ ಚೆನ್ನಾಗಿ ತುಂಬ ಏನು ಇದಾಗಿರಲ್ಲ, ಇದ್ದಿದ್ರಲ್ಲಿ ಓಕೆ ಆಗಿರುತ್ತೆ. ಬಟ್ ಇವತ್ತು ಸ್ವಲ್ಪ ಇಡ್ಲಿ ಅಷ್ಟು ಚೆನ್ನಾಗಿಲ್ಲ, ಬೇರೆ ತಿಂಡಿ ಎಲ್ಲ ಚೆನ್ನಾಗಿತ್ತು. ನಾವು ಟಿಫನ್ ಮಾಡಿ ಹೊರಟ್ವಿ. ಟಿಫನ್ ಮಾಡಿ ಹೊರಟಾಗ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಸೊ ಅವನು ಕೂಡ ಮಲಗಿ ಈಗ ಎದ್ದ. ಗಸಿಗ ಮುಂದೆ ಹೋಗ್ತಾ ಇದೆ ಗಾಡಿ. ನಮಗೆ ಏನು ಅನಿಸಿದೆ ಮನಸ್ಸಲ್ಲಿ ಅಂದರೆ ಸ್ವಲ್ಪ ನಿಧಾನಕ್ಕೆ ಹೋಗಲಿ ಗಾಡಿ, ನಮ್ಗೆ ಇನ್ನೂ ಹೆಚ್ಚಾಗಿ ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಕಳಿಬೋದಲ್ಲ ಅಂತ ಅಷ್ಟೇ. ಸೊ ಒಂದು ದಿವಸಕ್ಕೆ ಅಟ್ಲೀಸ್ಟ್ 100 ಸಲನಾದ್ರೂ ಅಮ್ಮ ಮಮ್ಮಿ ಏನೇನೋ ಕರಿತಾನೆ ಇರೋನು, ಹಿಂದಿಂದೆ ಸೊಡಿಯೋನು. ನಾನು ಎಷ್ಟೋ ಸಲ ಅಂದೆ, ನೀನು ಚಿಕ್ಕ ಹುಡುಗ ಅಲ್ಲ ದೊಡ್ಡವನಾಗಿದೆಯಾ ಕಣೋ ಅಂತ ಅಂದರು. ನಾನು ಎಷ್ಟೋ ದೊಡ್ಡವನಾದರೂ ನಿನಗೆ ಮಗನೇ ಅಲ್ವೇನಮ್ಮ ಅಂತ ಅನ್ನೋನು. ಬಂದ್ವಿ. ಬಂದು ಈಗ ಆಫೀಸಿಗೆ ದುಡ್ಡೆಲ್ಲ ಕಟ್ಟಬೇಕು. ಸೊ ಆಫೀಸ್ ಇನ್ನೂ ಓಪನ್ ಇಲ್ಲ, ಕ್ಲೋಸ್ ಆಗಿದೆ. ಸೊ ಅಲ್ಲೂ ಕೂಡ ಟೈಮಿಂಗ್ಸು. ಹಾಗೆ ಸುಮ್ಮನೆ ಹಾಗೆ ಬಂದಲ್ಲ. ವೆದರ್ ನೋಡಿ ತುಂಬ ಚೆನ್ನಾಗಿತ್ತು. ವೆದರ್ ಮಾತ್ರ ವಾತಾವರಣ ತುಂಬ ಚೆನ್ನಾಗಿದೆ ಅವನಿರೋ ಕಡೆ. ಸೊ ಗ್ರೀನರಿ ಆಗಿರ್ಬೋದು, ಭಾಳಷ್ಟು ಕ್ಲೀನು, ಆಮೇಲೆ ಚೆನ್ನಾಗಿದೆ ಗೈಸ್. ನನಗೆ ಇಷ್ಟ ಆಯಿತು. ಫೆಸಿಲಿಟೀಸ್ ಎಲ್ಲ ನಾವು ಕಟ್ಟಿರೋ ದುಡ್ಡು ಇದಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ತುಂಬ ರೂಲ್ಸ್ ಇದೆ. ಅವ್ರದ್ದು ಏನು ರೂಲ್ಸ್ ಇದೆ ಅದನ್ನು ಫಾಲೋ ಅಪ್ ಮಾಡ್ತಾರೆ. ಯಾರೇ ಆಗಿರ್ಬೋದು, ಅವರು ಕಡಿಮೆ ಅವ್ರು ಜಾಸ್ತಿ ಅನ್ನಲ್ಲ, ಎಲ್ಲರಿಗೂ ಈಕ್ವಲು. ಅದು ಮಾತ್ರ ನನಗೆ ಭಾಳ ಇಷ್ಟ ಆಯಿತು. ಅವ್ರಿಗೆ ಹಂಗೆ ಮಾಡಬೇಕು, ಪಾರ್ಶಲಿಟಿ ಇಲ್ಲ, ಎಲ್ಲರಿಗೂ ಈಕ್ವಲ್ ಅಂದರೆ ಈಕ್ವಲು. ಬಂದ್ವಿ. ಈಗ ಮಳೆ ತುಂಬ ಬರ್ತಾನೆ ಇತ್ತು. ಅಷ್ಟು ಮಳೆ ಬಂದರೂ ತುಂಬ ಸೆಕೆಯಲ್ಲಿ ಮಳೆ ಬರ್ತಾನೆ ಇದೆ. ನಮಗೆ ಬೆವರು ನಮಗೆ ಬರ್ತಾಯಿದೆ. ಬಸ್ ಬಂತು. ಇನ್ನೇನು ಮೇಲೆ ಕರ್ಕೊಂಡು ಹೋದರೆ ನಮ್ಮನ್ನು ಮೇಲ್ಗಡೆ ಅಲೋ ಮಾಡಲ್ಲ, ಒಳಗಡೆ ಸೇರಿಸಲ್ಲ. ಈಗ ಮಾತ್ರ ನೆಕ್ಸ್ಟ್ ಎಲ್ಲ ಬಂದಾಗ ಸೇರಿಸ್ತಾರೆ. ಸ್ಕೂಲ್ ಮೀಟಿಂಗ್ಗಳಿಗೆಲ್ಲ ಬಂದಾಗ, ಪೇರೆಂಟ್ಸ್ ಮೀಟಿಂಗೆಲ್ಲ ಬಂದಾಗ ಹೊರಗಡೆ ಅಲೋ ನಾವು ಜೊತೆ ಎಲ್ಲ ಇದು ಮಾಡ್ಬೋದು. ಇವಾಗ ಏನಕ್ಕಪ್ಪ ಅಂತಂದರೆ ಸುಮ್ಮನೆ ಅಲ್ಲಿ ದೊಂಬಿ ಆಗುತ್ತೆ, ಗಜಿಬಿಜಿ ಆಗುತ್ತೆ. ಮತ್ತು ಲಾಸ್ಟ್ ವೀಕು ಬಂದಿರೋ ಮಕ್ಕಳುಗಳಿಗೆ ಇದಕ್ಕಿಂತ ಮುಂಚೆ ನ್ಯೂ ಕಮರ್ಸ್ ಎಲ್ಲ ಬಂದಿದ್ದಾರೆ. ಸೊ ಆ ಮಕ್ಳು ಇರೋದ್ರಿಂದ ಅಲ್ಲಿ ಸುಮ್ಮನೆ ಕ್ರೌಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಪೇರೆಂಟ್ಸ್ನ ಅಲೋ ಮಾಡ್ತಿಲ್ಲ. ಯಾಕೆಂದರೆ ಅವ್ರಿಗೆ ಕ್ಲಾಸಸ್ ನಡೀತಾ ಇರುತ್ತೆ. ಸೊ ಹಾಗಾಗಿ ಇವರು ಹೋದರೆ ಮೇಲ್ಗಡೆ ಇವ್ರು ಸೈಲೆಂಟಾಗಿ ಇವ್ರಿಗೆ ರೂಮ್ ಅಲಾಟ್ ಮಾಡ್ತಾರೆ. ಸೊ ಇವ್ರ ಲಗೇಜ್ ಎಲ್ಲ ತೊಗೊಂಡು ರೂಮ್ಗೆ ಹೋಗಿ ಶಿಫ್ಟ್ ಆಗ್ಬೋದು. ಸೊ ಅಂದರೆ ಅವರು ಶಿಫ್ಟ್ ಮಾಡೋದಕ್ಕೋಸ್ಕರ ಅಲ್ಲೆಲ್ಲ ಇರ್ತಾರೆ. ಅವ್ರ ಲಗೇಜ್ ಎಲ್ಲ ಮೇಲೆ ತೊಗೊಂಡು ಹೋಗೋದಕ್ಕೆಲ್ಲ ಜಸ್ಟ್ ಇವರು ರೂಮ್ಗೆ ಹೋಗೋದಷ್ಟೇ ಸಾಕು. ಈಗ ಬಂದ್ವಿ. ಬಸ್ಸು ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ನಮಗೆ ನಿಜವಾಗ್ಲೂ ಫೀಲಿಂಗ್ ತಡೆಯೋಕ್ಕಾಗಲಿಲ್ಲ. ಮತ್ತೆ ಅಲ್ಲಿ ಕಳಿಸಲ್ಲ ನೋಡಲಿಕ್ಕೆ ಅಂತ. ಅವ್ರ ಮೇಲೆ ಹೋದರೆ ಮುಗೀತು. ಮತ್ತು ಇನ್ನೊಂದು ಅಂದರೆ ನಾವು ಏನೇ ಫುಡ್ ತೊಗೊಂಡ್ರೂ ಹಲೋ ಇಲ್ಲ ಅಲ್ಲಿ. ನಾವೇನು ಇಲ್ಲಿ ಹೊರಗಡೆ ತಿನ್ಸಿರ್ತೀವಿ ಜಸ್ಟ್ ಅಷ್ಟು ಮಾತ್ರ ಅಲ್ಲಿ. ನಾವು ಯಾವುದೇ ಫುಡ್ ತೊಗೊಂಡೋದ್ರೂ ಅವ್ರು ಅದೇ ಹೇಳೋದು, ನೀವೇನು ಹೊರಗಡೆ ತಿನ್ಸಿರ್ತೀರ ಅಷ್ಟು ನಾವಿಲ್ಲಿ ಅಲೋ ಮಾಡಲ್ಲ ಅಂತ. ಸೊ ನಾವೇನೂ ಕೊಡೋಕ್ಕಾಗಲಿಲ್ಲ ಅವನಿಗೆ. ಅದು ತಗೊಂಡು ಹೋಗಿದ್ವಿ ತುಂಬ. ಅದು ಭಾಳಷ್ಟು ಬೇಜಾರಾಯಿತು. ಇಲ್ಲಿ ಪ್ರತಿ ದಿವಸ ಅವ್ನು ಕೇಳಿದ ತಿಂಡಿ, ಅವ್ನು ಕೇಳಿದ್ದು ಫುಡ್ಡೇ ಮಾಡಿಕೊಡ್ತಾಯಿದ್ದೆ ನಾನು. ಯಾಕೆಂದರೆ 2 ತಿಂಗಳು ಇರ್ತಾನೆ. ಆಮೇಲೆ ಅಲ್ಲೋಗಿ ಅಲ್ಲೇ ಫುಡ್ಡಿಗೆ ಅಡ್ಜಸ್ಟ್ ಆಗಬೇಕು ಅಂತ ಬಂದ್ವಿ. ಬಸ್ಸಿಗೆ ಕೂತ್ಕೊಂಡು ರಿಟರ್ನು. ಭಾಳಷ್ಟು ಬೇಜಾರಾಯಿತು. ನಮಗೆ ಎಲ್ಲರಿಗಿಂತ ಹೆಚ್ಚಾಗತ್ತಿದ್ದು ಇವನೇ, ಅವನ ತಮ್ಮ.
ಇಲ್ಲಿದ್ದಾಗ ಪ್ರತಿನಿತ್ಯ ಗಿತ್ತಾಡ್ತಾನೆ ಇದ್ದರು. ಇವನು ಕಾರ್ಟೂನ್ ಚಾನಲ್ಲು, ಅವನು ಕ್ರಿಕೆಟ್ ಚಾನಲ್ಲು. ಅವನು ಕ್ರಿಕೆಟ್ ಅಂದರೆ ಭಾಳ ಇಷ್ಟ. RCB ಅಂದರೆ ಅವಳಿಗೆ ಭಾಳ ಅಂದರೆ ಭಾಳ ಇಷ್ಟ. ಅವನು ಎಷ್ಟೊತ್ತಾಗಲಿ ಅವ್ನು ಮ್ಯಾಚ್ ನೋಡೇ ಮಾಡ್ತಿದ್ದು. ಸೋಲಿ ಗೆಲ್ಲಿ ಅವನು ಯಾವಾಗಲೂ RCB ಅಂತ. ನಾನು ಇನ್ನು 2 ದಿವಸ ಟೈಮ್ ಇದ್ದಿದ್ರೆ ನಾನು IPLನೇ ಮುಗಿಸ್ಕೊಂಬಿಟ್ಟು ಹೋಗ್ತಿದ್ದೆ ಮಮ್ಮಿ ಅಂತ ಅನ್ನೋನು ಯಾವಾಗಲೂ. ಸೊ ಅವರು ಹೇಳಿದ ಟೈಮಿಗೆ ಹೋಗಬೇಕು, ಅದಕ್ಕೋಸ್ಕರ ಅವ್ರಿಗೆ ಅವಕಾಶ ಇರಲಿಲ್ಲ. ಹಾಗೆ ಹೇಳ್ಬಿಟ್ಟು ಹೋಗಿದ್ದ, ಕೆಲವೊಂದು ಹೈಲೈಟ್ಸ್ ಎಲ್ಲ ವೀಡಿಯೋ ಮಾಡಿಟ್ಟಿರಬೇಕು ಅಂತ. ಅವ್ರ ಶಾಲೆಯಲ್ಲೂ ಕೂಡ TV ಇದೆ, ಬಟ್ IPL ನೋಡೋದಕ್ಕೆ ಅವಕಾಶ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಇನ್ಫಾರ್ಮ್ ಅಂತೂ ಮಾಡಿರ್ತಾರೆ, ಸಾಮಾನ್ಯ ಎಲ್ರಿಗೂ ಮಕ್ಕಳಲ್ವಾ ಹೇಳಿರ್ತಾರೆ ಟೀಚರ್ಸು ಈ ಥರ ಆಗಿದೆ ಅಂತ. ನಮ್ಮ ಒಂದು ಹೆಮ್ಮೆ ಅಲ್ವಾ ಅದು. ಸೊ ಅವರು ಕೂಡ ಇನ್ಫಾರ್ಮ್ ಮಾಡಿರ್ತಾರೆ ಅಂತ ಅಂದ್ಕೊತೀನಿ. ಆದರೂ ಕೂಡ ಕೆಲವೊಂದು ವೀಡಿಯೋಗಳನ್ನ ನಾನು ಕೂಡ ವೀಡಿಯೋ ಮಾಡಿ ಇಟ್ಟಿದ್ದೀನಿ ಅವನಿಗೋಸ್ಕರನೇ. ಅವ್ನು ಎಷ್ಟೊತ್ತಾಗಲಿ ನೋಡೇ ಮಲಗ್ತಿದ್ದು. ಗೈಸ್ ನನಗಂತೂ ತುಂಬ ತಲೆನೋವ್ತಾ ಇದೆ. ನೆನೆಸ್ಕೊಂಡು ಬೇಜಾರಾಗ್ತಿದೆ. ಅವನು ಯಾವಾಗಲೂ ಆ ಸೋಫಾ ಸೆಟ್ ಮೇಲೆ ಮೂಲೆಯಲ್ಲಿ ಕೂರೋನು. TV ಅಂದರೆ ಅವನು ಬೇರೆ ಏನೂ ನೋಡ್ತಿರ್ಲಿಲ್ಲ. IPL ಕ್ರಿಕೆಟ್ ಬಿಟ್ಟು ಬೇರೆ ಏನೂ ನೋಡ್ತಿರ್ಲಿಲ್ಲ ಅವನು. ಸೊ ಆ ಥರ ಅವನು. ಗೈಸ್ ಭಾಳಷ್ಟು ಬೇಜಾರಾಗ್ತಿದೆ, ತಲೆನೋವ್ತಾ ಇದೆ. ನಾನು ಕೂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ. ನಮ್ಮ ಮಕ್ಕಳು ನಮ್ಮ ಜೊತೆ ಇರಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳಿಗೂ ಆಸೆ. ಆದರೆ ಫ್ಯೂಚರ್ಗೋಸ್ಕರ ನಾವು ಕೆಲವೊಂದು ತ್ಯಾಗ ಮಾಡಬೇಕಾಗತ್ತೆ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ವಾಚ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ಬಹಳ ಮುಖ್ಯ ನನಗೆ. ಥ್ಯಾಂಕ್ ಯು ಸೋ ಮಚ್.